ಇದು ದುಬಾರಿ ದುನಿಯಾ. ಪ್ರತಿನಿತ್ಯವೂ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗುತ್ತಲೇ ಇದೆ. ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಎದುರಾಗಿದೆ. 10 ದಿನದಲ್ಲಿ 3ನೇ ಬಾರಿಗೆ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿರೋದು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. 10 ದಿವಸದಲ್ಲಿ ಇದು 3ನೇ ಬಾರಿಗೆ ಆಗ್ತಾ ಇರೋದು. ಹೀಗೆ ಪೆಟ್ರೋಲ್ ಲೀಟರ್ಗೆ 87 ಪೈಸೆ, ಡೀಸೆಲ್ ಲೀಟರ್ಗೆ 91 ಪೈಸೆ ಹೆಚ್ಚಳ ಆಗಿದೆ. ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದು. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಈಗಾಗಲೇ ಜಾರಿಯಲ್ಲಿದೆ. ಪೆಟ್ರೋಲ್ ಹಾಗೆಯೇ ಡೀಸೆಲ್ ದರ ತಕ್ಷಣದಿಂದಲೇ ಏರಿಕೆ ಆಗಿದೆ. ನಿಜಕ್ಕೂ ಜನಸಾಮಾನ್ಯರಿಗೆ ಇದು ದೊಡ್ಡ ಮಟ್ಟದ ಹೊರೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ ಜನ. ಈ ನಡುವೆ ತೈಲ ದರ ಏರಿಕೆ ಶಾಕ್ ಜನರನ್ನ ಮತ್ತೆ ಕಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಇಷ್ಟೆಲ್ಲ ಸಮಸ್ಯೆಯನ್ನು ಭಾರತೀಯರು ಎದುರಿಸ್ತಾ ಇದ್ದಾರೆ. ಹಾಗೆಯೇ ಪೆಟ್ರೋಲ್ನ ದರ ಅಥವಾ ಡೀಸೆಲ್ ದರ ಏರಿಕೆ ಆದರೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ, ಗಮನಿಸಬೇಕು. ಬೆಂಗಳೂರಿನಲ್ಲಿ ಗಗನಕ್ಕೇರಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108.05 ರೂಪಾಯಿ. ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ ದರ 95 ರೂಪಾಯಿ 99 ಪೈಸೆ. ಪೆಟ್ರೋಲ್ಗೆ 93 ಪೈಸೆ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ 95 ಪೈಸೆ ಡೀಸೆಲ್ಗೆ ಹೆಚ್ಚಳ ಆಗಿರೋದು. ಕಳೆದ 10 ದಿನದಲ್ಲಿ 3 ಬಾರಿ ದರ ಏರಿಕೆ ಆಗಿದೆ. ತೈಲ ದರ ಹೀಗೆ ಏರಿಕೆ ಆಗ್ತಾ ಇದ್ರೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಗಾಟದ ವೆಚ್ಚ ಇನ್ಕ್ಲೂಡ್ ಆಗುತ್ತೆ. ಹೀಗಾಗಿ ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಪ್ರಸಾದ್, ಗಮನಿಸ್ತಾ ಇದ್ವಿ ಡೀಸೆಲ್ ಪೆಟ್ರೋಲ್ನ ದರ ಕಳೆದ 10 ದಿನದಲ್ಲಿ ಇದು 3ನೇ ಬಾರಿಗೆ ಏರಿಕೆ ಆಗ್ತಾ ಇರುವಂಥದ್ದು. ಜನಸಾಮಾನ್ಯರ ರೆಸ್ಪಾನ್ಸ್ ಹೇಗಿದೆ? ಜನ ಏನು ಹೇಳ್ತಾ ಇದ್ದಾರೆ? ಸಂಪತ್ತು, ಹೌದು. ಯಾಕಂತಂದ್ರೆ ಕಳೆದ 10 ದಿನಗಳಲ್ಲಿ ಈಗ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರೋದು. ಮೊದಲನೇ ಬಾರಿಗೆ 15ನೇ ತಾರೀಕು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಸುಮಾರು 3 ರೂಪಾಯಿಯಷ್ಟು ಹೆಚ್ಚಳ ಆಗಿತ್ತು ಪ್ರತಿ ಲೀಟರ್ಗೆ. ಅದಾದ ನಂತರ 19ನೇ ತಾರೀಕು ಮತ್ತೆ 90 ಪೈಸೆಯಷ್ಟು ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಆಗಿತ್ತು. ಈಗ ಸದ್ಯ ಮತ್ತೆ ಪೆಟ್ರೋಲ್ ಮೇಲೆ 87 ಪೈಸೆ ಮತ್ತು ಡೀಸೆಲ್ ಮೇಲೆ 91 ಪೈಸೆಯಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ದೇಶಾದ್ಯಂತ ಬೆಲೆ ಏರಿಕೆಯ ಸಮರ ಮುಂದುವರೆದಿದ್ದು. ಅದರಲ್ಲಿ ಬೆಂಗಳೂರಲ್ಲೂ ಕೂಡ ಈಗ ಬೆಲೆ ಏರಿಕೆಯ ಒಂದು ಹೊಡೆತಕ್ಕೆ ಜನ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಅಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಕನ್ಸ್ಯೂಮ್ ಮಾಡುವಂತ ಜನ ಬಹಳಷ್ಟು ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ನಾವು ಟ್ರಾಫಿಕ್ ಅಲ್ಲೂ ಕೂಡ ನೋಡಬಹುದು. ಯಾಕಂದ್ರೆ ಎಷ್ಟೊಂದು ವಾಹನಗಳು ಇಲ್ಲಿ ಅಂದ್ರೆ ವಾಹನ ಸವಾರರು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಂಬಿಕೊಂಡು ವಾಹನ ಚಲಾಯಿಸುವಂತವರು ಕೂಡ ಇದ್ದಾರೆ. ಯಾಕಂದ್ರೆ ಉದ್ಯೋಗಕ್ಕೆ ಹೋಗಬೇಕಾದ್ರೂ ಅಥವಾ ಇನ್ನಿದ್ರೆ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಇಲ್ಲಿ ದ್ವಿಚಕ್ರ ವಾಹನ ಆಗ್ಬೋದು ಅಥವಾ ತಮ್ಮ ಕಾರುಗಳನ್ನ ಬಳಸುವಂತದ್ದು. ಈಗ ಮೊನ್ನೆ ಅಷ್ಟೇ ಮೋದಿಯವರು ಕೂಡ ಈ ಬಗ್ಗೆ ಹೇಳಿದ್ರು, ಸಾರ್ವಜನಿಕರು ಅಂದ್ರೆ ಸಾರ್ವಜನಿಕ ವಾಹನ ಸಂಚಾರವನ್ನ ಬಳಸಬೇಕು ಅಂತಂದ್ರೆ ಮೆಟ್ರೋ ಮತ್ತು ಸಾರ್ವಜನಿಕ ಬಸ್ಗಳಲ್ಲಿ ಪ್ರಯಾಣ ಮಾಡೋ ಮುಖಾಂತರ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಬೆನ್ನಲ್ಲೇ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪದೇ ಪದೇ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಷಯ ಏನು ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಪಂಚರಾಜ್ಯಗಳ ಚುನಾವಣೆಯ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಸೇಮ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಈಗ ಪದೇ ಪದೇ 3 ಬಾರಿ ಏರಿಕೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇರ್ತಕ್ಕಂಥ. ಯಾಕಂತಂದ್ರೆ ಈಗಾಗಲೇ ತೈಲ ಕಂಪನಿಗಳಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ನಾಗೇಂದ್ರ ಪ್ರಸಾದ್, ಗ್ರಾಹಕರು ಏನು ಹೇಳ್ತಾ ಇದ್ದಾರೆ? ಅವರ ರೆಸ್ಪಾನ್ಸ್ ಹೇಗಿದೆ? ಹೌದೌದು ಸಂಪತ್, ಗ್ರಾಹಕರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಯಾಕಂತಂದ್ರೆ ಬೆಲೆ ಏರಿಕೆಯಿಂದ ಈಗ ತತ್ತರಿಸಿರ್ತಕ್ಕಂಥವ್ರು ಗ್ರಾಹಕರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೂಡ ಕೇಳಿ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೇಡಮ್, ತಮಗೆ ನಮಸ್ಕಾರ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಈಗ 3ನೇ ಬಾರಿಗೆ ಮತ್ತೆ ಹೆಲ್ಮೆಟ್ ತೆಗೀರಿ. ಈಗ ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತಮಗೆ ಯಾವೆಲ್ಲ ರೀತಿಯ ತೊಂದರೆ ಆಗ್ತಾ ಇದೆ? ನಮಗೆ ಇವಾಗ ಯಾಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಇವಾಗ ಇನ್ನ ಮುಂದೆ ಎಷ್ಟು ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ. ಇದು ಇವಾಗ ಸದ್ಯಕ್ಕೆ ಹೇಳ್ತವ್ರೆ ಇನ್ನ ಈ 1 ತಿಂಗಳಲ್ಲಿ ಇನ್ನ 1-2 ಸಲ ಜಾಸ್ತಿ ಆಗೋದು ಅಂತ ಹೇಳ್ತವ್ರೆ. ಇನ್ನ ಐಡಿಯಾ ಇಲ್ಲ, ನೋಡ್ಬೇಕು.
ಈಗಾಗಲೇ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇನ್ನೂ ಕೂಡ 20 ರೂಪಾಯಿ ಅಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ನೀವು ಪ್ರತಿದಿನ ಎಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಳಸ್ತೀರಾ? ನಿಮಗೆಲ್ಲ ಯಾವ ರೀತಿಯ ನಿಮ್ಮ ಆದಾಯಕ್ಕೆ ಇದು ಹೊಡೆತ ಬೀಳಬಹುದು? ಸರ್, ನಮ್ದು ತುಂಬಾ ಜೀವನ ಲೈಕ್ ಫೀಲ್ಡ್ ವರ್ಕ್ ತುಂಬಾ ಜಾಸ್ತಿ ಓಡಾಡ್ತಾ ಇರುತ್ತೆ. ಡೈಲಿ ಒಂದು 200-300 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ ನಮಗೆ. ಅದರಿಂದ ನಮಗೆ ತುಂಬಾ ಜಾಸ್ತಿ ತೊಂದರೆ ಆಗ್ತದೆ. ಸಂಪತ್, ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ಏನಂದ್ರೆ ನಾವು ಫೀಲ್ಡ್ ವರ್ಕ್ ಮಾಡ್ತೀವಿ, ಹಾಗಾಗಿ ಪ್ರತಿದಿನ ನಮಗೆ 200-300 ರೂಪಾಯಿ ಅಷ್ಟು ಪೆಟ್ರೋಲ್ ಕೂಡ ಖರ್ಚಾಗುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಹೀಗೆ ಸಾಧ್ಯತೆ ಆದ್ರೆ ನಮ್ಮ ದೈನಂದಿನ ಖರ್ಚಿನ ಮೇಲೆ ಅದು ಮತ್ತಷ್ಟು ಪ್ರಭಾವ ಬೀರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರಬಹುದು ಜನಸಾಮಾನ್ಯರ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅಂತೇಳಿ. ತೈಲ ಬೆಲೆ ಏರಿಕೆ ಆದ ಕಾರಣಕ್ಕಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೆ. ಕೆಲವೊಂದಿಷ್ಟು ಜನ ಫೀಲ್ಡ್ ವರ್ಕ್ ಮಾಡೋರು ಹೇಳ್ತಾ ಇದ್ರು, ದಿನನಿತ್ಯ ನಾವು ಗಾಡೀಲೇ ಓಡಾಡಬೇಕು, 200-300 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ. ಈ ಪೆಟ್ರೋಲ್ನ ದರ ಹೀಗೆ ಏರಿಕೆ ಆಗ್ತಾ ಇದ್ರೆ ನಾವು ಬರೋ ಸಂಬಳ ಎಲ್ಲ ಈ ಪೆಟ್ರೋಲ್ಗೆ ಆಗುತ್ತೆ, ಡೀಸೆಲ್ಗೆ ಆಗುತ್ತೆ ಅಂತೇಳಿ ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರ ಅಥವಾ ನಿಲುವು ಏನಾಗಿದೆ ಈ ವಿಚಾರದಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ದಿನಗಳಿಗೆ ಆಗುವಂಥ ಮಾತ್ರ ತೈಲ ಭಾರತದಲ್ಲಿ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಬಳಕೆಗೆ ಸೀಮಿತ. ಅದರ ಹೊರತಾಗಿ ಮುಂದೆ ಏನು ಮಾಡೋದು ಎನ್ನುವಂಥ ಕತೆ ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. ಇನ್ನು ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ಗಮನಿಸ್ತಾ ಇದ್ವಿ ಮತ್ತೆ ತೈಲ ದರ ಏರಿಕೆ ಆಗಿದೆ. ಮೈಸೂರಿನ ಜನತೆ ಏನು ಹೇಳ್ತಾ ಇದ್ದಾರೆ? ಅಲ್ಲಿನ ಜನರಿಗೆ ಯಾವ ರೀತಿಯಾದಂಥ ಶಾಕ್ ಎದುರಾಗಿದೆ? ಸಂಪತ್, ಹೌದು, ಏನು ತೈಲ ಬೆಲೆ ಹೆಚ್ಚಳ ಆಗಿರುವಂಥದ್ದು ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯ ಗ್ರಾಹಕರು ಮತ್ತೆ ಕೃಷಿ ಕಾರ್ಮಿಕರಿಗೆ ಕೂಡ ಹೊಡೆತ ಬಿದ್ದಿರುವಂಥದ್ದು. ಅಂದರೆ ಡೈಲಿ ಬಳಸುವಂಥ ಟ್ರಾಕ್ಟರ್ ಆಗಿರ್ಬೋದು ಮತ್ತು ಇನ್ನಿತರ ವಾಹನಗಳಿಗೆ ಹಾಕಿಸುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂಥದ್ದು ಇಂದು ಮುಂಜಾನೆಯಿಂದಲೇ ಶಾಕ್ ಎದುರಾಗಿರುವಂಥದ್ದು. ಈಗ ನೋಡ್ಬೋದು, ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವಂಥ HP ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಗ್ರಾಹಕರು ಬರ್ತಾ ಇದ್ರು. ಆದರೆ ಪೆಟ್ರೋಲ್ ಬೆಲೆಯಲ್ಲಿ ಇಂದು ಮುಂಜಾನೆಯಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಇದು ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಕೃಷಿ ಟ್ರಾಕ್ಟರ್ ಮತ್ತೆ ಟಿಲ್ಲರ್ ಅನ್ನ ಬಳಸುವಂತಹ ಕೃಷಿ ಕಾರ್ಮಿಕರಿಗಾಗಿರ್ಬೋದು ಮತ್ತೆ ಇನ್ನಿತರ ಜನಗಳು ಕೂಡ ಸಾಮಾನ್ಯ ಹೊಡೆತ ಬಿದ್ದಿರುವಂಥದ್ದು. ಅಂದ್ರೆ ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಹೆಚ್ಚಳ ಆಗಿರುವಂಥದ್ದು ಇದು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ. 10 ದಿನಗಳಲ್ಲಿ 3ನೇ ಬಾರಿ ಹೆಚ್ಚಳ ಆಗಿರುವಂಥದ್ದು ಹೇಗೆ ಅನ್ಸುತ್ತೆ ಸರ್? ಸಾಮಾನ್ಯ ಜನರಿಗೆ ಹೊಡೆತ ಬೀಳುತ್ತೆ ಅಂತ ಬೇಜಾರು ಅನಿಸ್ತದೆ. ಏನ್ ಮಾಡೋದು ಸರ್? ಏನ್ ಜಾಸ್ತಿ ಆದ್ರೂ ಹಾಕ್ಸ್ಲೇಬೇಕು, ಮಾಡಲೇಬೇಕು. ತುಂಬಾ ಕಷ್ಟ ಇದೆ, ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಜನಸಾಮಾನ್ಯರಿಗೆ ಏನು ಮಾಡೋಕ್ಕಾಗುತ್ತೆ? ಎಷ್ಟು ಹೆಚ್ಚಾಗಿ ಮಾಡಿದ್ರು ಹಾಕ್ಸ್ಕೊಂಡು ಹೋಯ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಒಟ್ಟಿನಲ್ಲಿ ತೊಂದರೆ. ಏನು ಇದು ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಈಗ ಮಾಲೀಕರಿದ್ದಾರೆ, ಪೆಟ್ರೋಲ್ ಬಂಕ್ ಮಾಲೀಕರು. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳಾಗಿರುವಂಥದ್ದು ಬದಲಾವಣೆ ಅಂದರೆ ಗ್ರಾಹಕರ ಪೆಟ್ರೋಲ್ ಹಾಕ್ಸ್ಕೊಳ್ಳೋದ್ರಲ್ಲಿ ಬದಲಾವಣೆ ಆಗಿದೆ ಹೇಗೆ ಅಂತ? ಸರ್, ಬದಲಾವಣೆ ಸ್ವಲ್ಪ ಆಗಿದೆ. ಸ್ವಲ್ಪ EV ವೆಹಿಕಲ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಅದಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಹೋಗಿದ್ದಾರೆ ಸ್ವಲ್ಪ ಜನ. ಅದ್ರ ಜೊತೆಗೆ ಮಾಮೂಲಿ ಇದರಲ್ಲೂ ಇದೆ, ಇಲ್ಲ ಅಂತಿಲ್ಲ ಸರ್. 94 ಪೈಸಾ ಇವತ್ತು ಮಾಡಿದ್ದಾರೆ, ನೆನ್ನೆ ಅಂದರೆ ಮಧ್ಯರಾತ್ರಿಯಿಂದ 2ರಲ್ಲೂ 94 ಪೈಸಾ. ಸೊ ಈಗ 107 ರೂಪಾಯಿ ಏನೋ ಆಗಿದೆ, 107 ಚಿಲ್ಲರೆ ಏನೋ ಆಗಿದೆ ಅಲ್ಲಿ. ನಮಗೂ ಇವಾಗ ಡೈಲಿ ಇರೋದ್ರಿಂದ ರೇಟ್ ಹೇಳೋಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿದೆ ಮಾಡಿದ್ದಾರೆ. ಖಂಡಿತವಲ್ಲ ಸರ್, ಇದು ಗ್ರಾಹಕರ ಮೇಲೆ ಹೊಡೆತ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಈಗ ಇದು ಒಂದೇ ಪೆಟ್ರೋಲ್ ಡೀಸೆಲ್ ಮಾಡಿದ ತಕ್ಷಣ ಈಗ ನಾಳೆ ದಿವಸ ನೀವೆಲ್ಲ ಮೆಟೀರಿಯಲ್ ತೊಗೊಂಡೋಗೋರು ಅವರು ಕೂಡ ಅವರು ಬಾಡಿಗೆ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ಆಗುತ್ತೆ. ಈಗ ನೀವು ತರಕಾರಿ ತೊಗೊಂಡೋಗೋರು, ಈಗ ಅವ್ರಿಗೆ ಗಾಡಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗ ಅವ್ರು ಅದನ್ನು ಜಾಸ್ತಿ ಮಾಡ್ತಾರೆ. ಸೊ ಇದು ಇನ್ಫ್ಲೂಯೆನ್ಸ್ ಎಲ್ಲದಕ್ಕೂ ಆಗುತ್ತೆ ಸರ್. ಒಂದಕ್ಕೇನು ಇಟ್ಟು ಬೀಳಲ್ಲ ಅಂತಲ್ಲ, ಎಲ್ಲದಕ್ಕೂ ಆಗುತ್ತೆ. ಬಟ್ ಪರಿಸ್ಥಿತಿ ಆ ಥರ ಇರೋದ್ರಿಂದ ಈಗೇನು ಮಾಡೋಕ್ಕಾಗಲ್ಲ, ತಡ್ಕೊಂಡಿದ್ದೀವಿ ಅಷ್ಟೇ ಸರ್. ಗಲಾಟೆ ನಮಗೆ ಮಾಡಂಗಿದ್ರೆ ಸರ್ಕಾರಕ್ಕೆ ಮಾಡಬೇಕು, ನಾವೇನು ಮಾಡೋಕ್ಕಾಗತ್ತೆ ಗಲಾಟೆ ಮಾಡೋದ್ರಿಂದ? ಆ ಥರ ಗಲಾಟೆ ಏನಿಲ್ಲ. ಈಗ ನಾವು ಹಾಕಿಸ್ಲೇಬೇಕಲ್ಲ ಸರ್, ಆ ಥರ. ಈಗ ತಿಂಡಿ ತಿನ್ನಲೇಬೇಕು ನಾವು ಸರ್. ಸ್ವಲ್ಪ ಕಡಿಮೆ ಆಗಿದೆ, ಹೇಳೋದಲ್ಲ ನಿಮಗೆ. ಟ್ರ್ಯಾಕ್ಟರ್ ಲಾರಿಗಳದ್ದೇನಿಲ್ಲ, 2 ವೀಲರ್ಸ್ದು ಸ್ವಲ್ಪ ಡೌನ್ ಆಗಿದೆ. ಎಲ್ಲ EV ವೆಹಿಕಲ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ಇವಾಗ. ಇಷ್ಟು ಗ್ರಾಹಕರ ಮಾತಾಗಿರುವಂಥದ್ದು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಹೆಚ್ಚಳ ಆಗಿರುವಂಥದ್ದು ಸಾಮಾನ್ಯ ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂಥದ್ದು. ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆದರೆ ಇನ್ನು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಇದು ಗ್ರಾಹಕರಿಗೆ ಮತ್ತಷ್ಟು ಹೊಡೆತ ಬೀಳುತ್ತೆ ಅಂತೇಳಿ ಗ್ರಾಹಕರ ಮಾತಾಗಿರುವಂಥದ್ದು ಮತ್ತೆ ನೋವಾಗಿರುವಂಥದ್ದು. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.